ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ವಿಚಾರಣೆಯಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಇಲ್ಲಿ ನೋಟಿಸ್ ಅನ್ನು ಕೊಟ್ಟು ಇಬ್ಬರು ಆಂಬ್ಯುಲೆನ್ಸ್ ಚಾಲಕರನ್ನ ವಿಚಾರಣೆ ಮಾಡಲಾಗಿದೆ. ನೋಟಿಸ್ ಹೋಗಿದೆ ಅವರಿಗೆ, ಅವರು ಬಂದಿದ್ದಾರೆ, ಅವರ ವಿಚಾರಣೆ ನಡೆದಿದೆ. ಇಲ್ಲಿ ಬೆಳ್ತಂಗಡಿಯ ಜಲೀಲ್ ಬಾಬಾ ಹಮೀದ್ ಎಂಬುವರ ವಿಚಾರಣೆ ಆಗಿರೋದಿಲ್ಲಿ. ಬೆಳ್ತಂಗಡಿಗೆ ಸೇರಿದಂಥವ್ರು ಇವರು ಜಲೀಲ್ ಬಾಬಾ ಮತ್ತು ಹಮೀದ್ ಅಂತ, ಇವರೆಲ್ಲ ಆಂಬ್ಯುಲೆನ್ಸ್ ಚಾಲಕರು. ಇವರಿಬ್ಬರಿಗೂ ನೋಟಿಸನ್ನು ಕೊಟ್ಟು ಬನ್ನಿ ವಿಚಾರಣೆ ಮಾಡಬೇಕು ನಿಮ್ಮನ್ನು ಅಂತ ಹೇಳಿ ಕರೆದು ಇಬ್ಬರನ್ನು ಕೂಡ ಇಲ್ಲಿ ವಿಚಾರಣೆ ಮಾಡಲಾಗಿದೆ. ನೋಡಿ, ಇದು ಹಮೀದು, ಇದು ಜಲೀಲ್ ಬಾಬಾ ಆಂಬ್ಯುಲೆನ್ಸ್ನ ಚಾಲಕ. UDR ಪ್ರಕರಣದ ಶವಗಳನ್ನು ಶವಾಗಾರಕ್ಕೆ ನೀವು ಯಾವಾಗ ಸಾಗಿಸಿದ್ರಪ್ಪ? ಯಾವಾಗೆಲ್ಲ ನೀವು ಮಾರ್ಚುರಿ ಶವಾಗಾರ, ಅದಕ್ಕೆ ನೀವು UDR ಅನ್ಯಾಚುರಲ್ ಡೆತ್ ಕೇಸ್ಗಳಿತ್ತಲ್ಲ, ಇದನ್ನೆಲ್ಲ ನೀವು ಯಾವಾಗ ಸಾಗಿಸಿದ್ರಿ? ಎಷ್ಟು ಶವಗಳು ನೀವು ಈ ಥರ ಸಾಗಿಸಿದ್ದೀರಾ? ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಾ? ಎಲ್ಲವನ್ನೂ ಕೂಡ ವಿಚಾರಣೆ ಮಾಡಿದ್ದಾರೆ. ಪೊಲೀಸರ ಸಮ್ಮುಖದಲ್ಲೇ ಈ ಡೆಡ್ ಬಾಡಿಗಳನ್ನು ಶವಾಗಾರಕ್ಕೆ ನೀವು ಸಾಗಿಸಿದ್ರಾ ಅಥವಾ ನಿಮ್ಮಷ್ಟೇ ನೀವು ತೊಗೊಂಡೋಗಲ್ಲಿ ಇಟ್ಬಿಟ್ರಾ ಹೇಗೆ ಅಂತೇಳಿ ವಿಚಾರಣೆ ಮಾಡಿದ್ದಾರೆ. ಕಳೆದ 23 ವರ್ಷಗಳಿಂದ ಈ ಅನ್ಯಾಚುರಲ್ ಡೆತ್ ಕೇಸ್ ಇದೆಯಲ್ಲ, ಅಪರಿಚಿತ ಶವಗಳು, ಅಸಹಜ ಸಾವುಗಳು, ಇಂಥ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಆ ಡೆಡ್ ಬಾಡಿ ಸಾಗಿಸಿರೋದು ಹಮೀದು. 23 ವರ್ಷದಿಂದ ಅದೇ ಕೆಲಸ ಮಾಡೋದು. ಇವರಿಬ್ಬರನ್ನೂ ಕೂಡ ಕರೆದು ಇವತ್ತು ವಿಚಾರಣೆ ಮಾಡಲಾಗಿದೆ. ಸುಮಾರು ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು 23 ವರ್ಷಗಳಿಂದ ಆಂಬ್ಯುಲೆನ್ಸ್ ಸೇವೆ ಮಾಡ್ತಾ ಇದ್ದೇನೆ, ಸರ್ವಿಸ್ ಮಾಡ್ತಾ ಇದ್ದೇನೆ ಇಲ್ಲಿ. ಹಾಗಾಗಿ ಕೆಲವೆಲ್ಲ ಅನಾಥ ಶವಗಳನ್ನೆಲ್ಲ ಕೆಲವೆಲ್ಲ ತಂದು ಮೋರ್ಚರಿ ಹಾಕಿದ್ದುಂಟು ಪೊಲೀಸ್ ಅವರ ಸೂಚನೆ ಮೇರೆಗೆ, ಅವರು ಕರವರ ಕರೆ ಮೇರೆಗೆ. ಅದಕ್ಕೋಸ್ಕರ ಏನಾದ್ರು ವಿಚಾರಣೆ ಏನಾದ್ರು ಮಾಡ್ತಾರ ಅನ್ನುವಂತ ಗೊತ್ತಿಲ್ಲ, ಎಂತ ಅಂತ ಯಾವ್ದೋ ಕರೆದಿದಾರ ಅಂತ ಗೊತ್ತಿಲ್ಲ. ಒಟ್ಟು ಬರ್ಲಿಕ್ಕೆ ಹೇಳಿದ್ದಾರೆ 11ವರೆಗೆ. ಸರ್, ಅಕ್ರಮ ಅಂತ ಹೇಳಿದ್ರೆ ನಮಗ್ ಗೊತ್ತಿರೋದಿಲ್ಲ. ಯಾಕಂದ್ರೆ ನಾವು ಹೋಗುವಂತದ್ದು ಬಾಡಿಯನ್ನ ಶಿಫ್ಟ್ ಮಾಡ್ಲಿಕ್ಕೆ ಮಾತ್ರ, ಅಲ್ಲೇ ಮಾಡುವಂತದಕ್ಕೆ ನಮ್ಮನ್ನು ಕರೆಯೋದಿಲ್ಲ, ನಮಗ್ ಗೊತ್ತಿಲ್ಲ ಅದ್ರ ಬಗ್ಗೆ. ಸ್ಪಾಟ್ ಇಂದ ತಂದು ನಾವು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡ್ತೇವೆ. ಅಲ್ಲಿಂದ ಆಗ್ಲಿಲ್ಲ ಅಂತ ಹೇಳಿದ್ರೆ ಮೆಡಿಕಲ್ ಕಾಲೇಜ್ ಶಿಫ್ಟ್ ಮಾಡ್ತೇವೆ ಮಂಗಳೂರಿಗೆ, ಅಷ್ಟು ಮಾತ್ರ. ಮತ್ತೆ ಅಲ್ಲೇ ಇದು ಮಾಡುವಂತದ್ದೆಲ್ಲ ಅಂದ್ರೆ ಮಾಡುವಂತದ್ರೆ ನಮ್ಮನ್ನು ಕರೆಯೋದಿಲ್ಲ, ನಮ್ಮನ್ನು ಕರೆಯುವಂತ ಅವಶ್ಯಕತೆ. SIT ಅವರು ನಿನ್ನೆ ಕರೆದಿದ್ರು, ಇವತ್ತು 10ವರೆಗೆ ಬರ್ಬೇಕಂತ ನಾವು ಹೋಗಿದ್ದೆವು. ಅವರು ಏನೆಲ್ಲ ಕೆಲಸ ಮಾಡಿದ್ರಿ, ಎಲ್ಲಿ ಮನೆ, ನೀವೆಂತ ಕೆಲಸ ಮಾಡಿದಿರಿ ಅಂತ ಕೇಳಿದ್ರು. ಹೇಳಿದೆ 21 ವರ್ಷದಲ್ಲಿ ಆಂಬ್ಯುಲೆನ್ಸ್ ಕೆಲಸ ಮಾಡ್ತಾ ಇದ್ದೇನೆ. ಈಗ ಧರ್ಮಸ್ಥಳದಿಂದ ನೇತ್ರಾವತಿಯಿಂದ ಹೆಣ ಎಲ್ಲ ತೆಗ್ದಿದ್ದಾರೆ. ಹೌದು, ಪೊಲೀಸ್ ಫೋನ್ ಮಾಡಿದ ನಂತರ ನಾವು ಅಲ್ಲಿಗೆ ಹೋಗಿ ಅಲ್ಲಿಂದ ಹೆಣ ಎಲ್ಲ ತಗೊಂಡು ಸಾಗಿಸಿದ್ದೇವೆ. ಪೊಲೀಸ್ ಎಲ್ಲ ಬರ್ತಾ ಇದ್ರು. ಅನಂತರ ಕೇಳಿದ್ರು, ನೀವು ಇಲ್ಲಿ ಅನಾಥ ಶವ, ಕೊಳೆತ ಶವ ಅದನ್ನೆಲ್ಲ ಹೌದು ನೀವು ತೆಗ್ದಿದ್ದೀರ ಅಂತ ಕೇಳಿದ್ರು. ಇಲ್ಲ, ನಾ ಹೇಳಿದೆವು ಪೊಲೀಸ್ ಮುಖಾಂತರವೇ ಅದನ್ನು ಸಾಗಿಸಿದ್ದೇವೆ. ವೆನ್ಲಾಕ್ ಹಾಸ್ಪಿಟ್ಲ್ ಮಂಗಳೂರಿಗೆ ಮತ್ತೆ ದೇರ್ಲಕಟ್ಟೆ KS ಹೆಗ್ಡೆ ಹಾಸ್ಪಿಟ್ಲಿಗೆ ಸಾಗಿಸಿದ್ದನ್ನು ಹೇಳಿದ್ದೇನೆ. ಅಲ್ಲಿ ಬೇರೆ ಏನೆಲ್ಲ ಕೇಳಿದ್ರು?